ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಾ ನೀವೆಲ್ಲರೂ, ನಾನು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀನಿ, ನಮ್ಮ ರೂಮಲ್ಲಿ ಇದ್ದೀನಿ. ಇವಾಗ ನಾನು ಎಲ್ಲ ಫುಲ್ ನಂದು ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು, ಟ್ರಿಪ್ ಅಂದ್ರೆ ಏನ್ ಕೆಲ್ಸಕ್ಕೆ ಹೋಗಿದ್ದೀನಿ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಇವಾಗ ಬೆಂಗಳೂರಿಗೆ ಲ್ಯಾಂಡ್ ಆಗ್ಬಿಟ್ಟಿದ್ದೀನಿ. ಎಲ್ಲ ಕೆಲಸ ಮುಗಿತು ಸ್ನೇಹಿತರೆ, ನಾನು ಹೋಗಿದ್ದು ಎಲ್ಲ ತಕೊಂಡ್ಬಂದಿದ್ದೀನಿ. ಇನ್ನು ನಾನು ಅವರಿಗೆ ಇನ್ನೊಂದೇನು ಸ್ವಲ್ಪ ಇದೆ ನನ್ನ ಕಡೆಯಿಂದ ಡಿಸೈನ್ ಮಾಡೋದಲ್ಲ, ಅದನ್ನೆಲ್ಲ ಮಾಡ್ಬಿಟ್ಟು ಅವ್ರಿಗೆ ಕಳಿಸ್ಬೇಕು. ಅದಾದ್ಮೇಲೆ ಫೈನಲ್ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ಸೊ ಅದು ಹೇಗೆ ಆಗುತ್ತೆ ಅಂತ ನಿಮಗೆ ಮುಂದೆ ಬರೋ ಬ್ಲಾಗ್ಸ್ ತೋರಿಸ್ತಾ ಇರ್ತೀನಿ. ಸೊ ಇವತ್ತು ಇನ್ನೊಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ನಾನು ಇವತ್ತಿನ ಬ್ಲಾಗಿನ ವಿಶೇಷ ಏನು ಅಂತಂದ್ರೆ, ಎಲ್ಲಕ್ಕಿಂತ ಮುಂಚೆ 2 ವಿಶೇಷ ಇದೆ ಇವತ್ತಿನ ಬ್ಲಾಗ್ ಅಲ್ಲಿ. ಮೊದಲನೇದು, ಖುಷಿ ಇವತ್ತು ಮೊದಲನೇ ದಿವಸ ಸ್ಕೂಲ್ ಹೋಗ್ತಾಳೆ. ಅಂದ್ರೆ ಮೊದಲನೇ ದಿವಸ ಅಂದ್ರೆ ಮುಂಚೆ ಹೋಗಿದ್ದಾಳೆ. ಇವತ್ತು ಬಂದ್ಬಿಟ್ಟು LKG ಸ್ನೇಹಿತರೆ, ಅವಳದು ಫಸ್ಟ್ LKG ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇ ದಿವಸ ಅವಳು LKGದು ಅವಳು ಹೇಗೆ ಪ್ರಿಪೇರ್ ಆಗಿದ್ದಾಳೆ, ಅವಳು ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ. ಅದಾದ್ಮೇಲೆ 2 ವಿಶೇಷ ಇನ್ನೊಂದೇನೋ ಇದೆ, ಸ್ವಲ್ಪ ಸರ್ಪ್ರೈಸ್ ಆಗಿದೆ. ಏನು ಅಂತ ಬಿಟ್ಟು ನಾನು ನಿಮ್ಗೆ ಸ್ಕೂಲಿಂದ ಬಿಟ್ಟು ಬಂದ್ಮೇಲೆ ತೋರಿಸ್ತೀನಿ ಅಂತ ಡೈರೆಕ್ಟ್ ಆಗಿ. ಈ ಬ್ಲಾಗ್ ಅಲ್ಲಿ ಫುಲ್ ಜಾಸ್ತಿ ಅದೇ 2ನೇ ಸರ್ಪ್ರೈಸ್ ಇರುತ್ತೆ. ಏನಂತ ಅಂದ್ಬಿಟ್ಟು ಹೋಗ್ತಾ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೇನೆ ಸೊ ಫಸ್ಟ್ ಹೋಗೋಣ. ಇವಾಗ ಹೋಗ್ಬಿಟ್ಟು ಖುಷಿ ಹೇಗೆ ರೆಡಿ ಆಗಿಲ್ಲ ಅಂತ ನೋಡ್ಕೊಳ್ಳೋಣ, ಬನ್ನಿ ಸ್ನೇಹಿತರೆ. ಹಾಯ್ ಖುಷಿ, ಎಲ್ಲಿ ರೆಡಿ ಆಗಿದೆ ಖುಷಿ ನೀನು? LKG ರೆಡಿ ಆಗಿದ್ಯಾ? ಯಾವ ಸ್ಕೂಲಿಗೆ ಹೋಗ್ತಾ ಇದೀಯಾ ನೀನು? LKG ಆಯ್ತು. ಸ್ಕೂಲ್ ಯಾವ ಸ್ಕೂಲ್ಗೆ ಹೋಗ್ತಾ ಇದೀಯಾ? ಕಿಡ್ಸ್ ಕ್ಯಾಸಲ್. ತೋರ್ಸು, ಎಲ್ಲಿದೆ ನಿನ್ ಸ್ಕೂಲ್ ಹೆಸರು? ವಾವ್, ಅಲ್ಲಿದ್ಯಾ ನಿನ್ ಸ್ಕೂಲ್ ಹೆಸರು? ಯೂನಿಫಾರ್ಮ್ ತೋರ್ಸು ನಿಂದು ಎಲ್ರಿಗೂ, ಸ್ನೇಹಿತರಿಗೆ. ವಾವ್ ಖುಷಿ, ಎಷ್ಟು ಚೆನ್ನಾಗಿದೆ ಖುಷಿ ಯೂನಿಫಾರ್ಮ್ ನಿಂದು. ಇನ್ನು ಲೂಸ್ ಇದೆಯಾ? ಬೇಕಂತ ಸ್ವಲ್ಪ ದೊಡ್ಡ ತಗೊಂಡಿದಾರಮ್ಮ ನಿಮ್ಮಮ್ಮ, ನೀನ್ ಸ್ವಲ್ಪ ದಿವಸ ಬರ್ಲಿ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಸ್ನೇಹಿತರೆ, ಇವಳದು ಫುಲ್ ಸ್ಕೂಲಿಗೆ ರೆಡಿ ಆಗ್ಬಿಟ್ಟವಳೆ ಖುಷಿ. ಇವತ್ತು ಫಸ್ಟ್ ಟೈಮ್ LKG ಕ್ಲಾಸು ಅಲ್ಲ ಖುಷಿ? ನಿಂದು ಹೇರ್ ಕಟ್ ಏನಮ್ಮ? ಹೇರ್ ಕಟ್ ಹೆಂಗಾಗೈತೆ ನಿಂದು? ನೀನ್ ಏಜ್ ಎಷ್ಟು ಖುಷಿ ಇವಾಗ? 4 years ನ್ಯೂ. ಇವಳಿಗೆ 4 years ನ್ಯೂ ಅನ್ಬೇಕಂತೆ, 4 years ಓಲ್ಡ್ ಅನ್ಬಾರ್ದು ಅಂತ ಅವಳಿಗೆ. ಓಕೆ, ಎಲ್ರಿಗೂ ನೀನು ನಮಸ್ಕಾರ ಸ್ನೇಹಿತರೆ ಮಾಡಿಲ್ವಲ್ಲ? ಹೋಗೋಣ ಸ್ಕೂಲಿಗೆ. ಹೊಸ ಬ್ಯಾಗ್ ಕೊಟ್ರ ಖುಷಿ ನಿಂಗೆ? ತೋರ್ಸು, ಎಲ್ರಿಗೂ ತೋರ್ಸು. ಹಾಕೋಣ, ನಿನ್ನ ನೇಮ್ ಹಾಕೋಣ. ಓಕೆ, ಎಲ್ರಿಗೂ ತೋರ್ಸು ನಿನ್ ಬ್ಯಾಗ್. ಎಲ್ರಿಗೂ ತೋರ್ಸು ನಿನ್ ಬ್ಯಾಗ್. ಫುಲ್ ರೆಡ್ ಇದೆಯಾ? First day of school. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾವು ಹೋಗ್ಬಿಟ್ಟು ಖುಷಿಗೆ ಸ್ಕೂಲ್ ಬಿಟ್ಬಿಟ್ಟು ಬಂದ್ರೆ ಮೊದಲನೇ ದಿವಸ ಅವ್ರ ಟೀಚರ್ಸ್ ಕೂಡ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಸ್ಕೂಲಲ್ಲಿ. ಆಮೇಲೆ ಇನ್ನೊಂದು ಮಧ್ಯದಲ್ಲಿ ಒಂದಿನ ಸ್ಮಾಲ್ ಒಂದು ಚಿಕ್ಕ ವಿಷಯ ಹೇಳ್ಬೇಕಾಗಿತ್ತು ಸ್ನೇಹಿತರೆ. ಏನಂತ ಬಿಟ್ಟು ಪೂಜಾ ಮೇಡಮ್ ಅವ್ರು ಹೇಳ್ತಾರೆ, ಕೇಳ್ರಿ ಏನಂತ. ನಿಧಿಗೆ 6 ತಿಂಗಳಾಯ್ತು, ಅದಕ್ಕೆ ಇವಾಗ ಸಾಲಿಡ್ ಶುರು ಮಾಡ್ತಾ ಇದೀವಿ. ಫಸ್ಟ್ ರಾಗಿ ಗಂಜಿ ಕೊಡೋದು ನಮ್ಮ ಮನೇಲಿ ಎಲ್ಲ. ಫಸ್ಟ್ ರಾಗಿ ಗಂಜಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ರೆಡಿ ಆಯ್ತು ರಾಗಿ ಗಂಜಿ. ಇವಾಗ ತಿನ್ನಿಸ್ಬೇಕಾ? ಇವಾಗ ಆಯ್ತು, ನೀನ್ ಹೋಗ್ಬಿಟ್ಟು ಇವಾಗ ನಿಧಿಗೆ ಅದನ್ನ ತಿನ್ಸು. ಅದಾದ್ಮೇಲೆ ನಾನ್ ನಿಮ್ಗೆಲ್ಲ ಹೇಳಿದ್ನಲ್ಲ ಸ್ನೇಹಿತರೆ, ಒಂದೇನೋ ವಿಶೇಷ ಇದೆ, ಒಂದೇನೋ ಸರ್ಪ್ರೈಸ್ ಇದೆ ಅಂತ ಬಿಟ್ಟು ಫಸ್ಟ್ ಆ ಸರ್ಪ್ರೈಸ್ ನೀವು ತೋರ್ಸಕ್ಕೆ, ಅದ್ರ ಬಗ್ಗೆ ಹೇಳಕ್ಕೆ ನಿಮಗೆ ಫಸ್ಟ್ ನಾನು ಸೆಟಪ್ ಮಾಡಿದೀನಿ. ಆ ಸೆಟಪ್ ಮೇಲೆ ಹೋಗ್ಬಿಟ್ಟು ನಿಮಗೆ ಕುತ್ಕೊಂಡೇ ಹೇಳ್ತೀನಿ ನಿಮಗೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಸ್ನೇಹಿತರೆ, ಫುಲ್ ಸೆಟಪ್ ಆಗಿ ಒಂದೇನೋ ಜುಗಾಡ್ ಮಾಡ್ಕೊಂಡು ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಒಂದು ಸೆಟಪ್ ಮಾಡಿದೀನಿ. ಯಾಕೆ ಈ ತರ ಸೆಟಪ್ ಮಾಡಿದೀನಿ ಅಂದ್ರೆ ನಿಮ್ಗೆಲ್ಲ ನಾನು ತೋರಿಸಿದೆ ಸ್ನೇಹಿತರೆ. ಸುಮಾರು ಬ್ಲಾಗ್ ಅಲ್ಲಿ ನನಗೆ ಸುಮಾರು ಸಲ ಎಷ್ಟೊಂದು ಜನ ಮೆಸೇಜ್ ಮಾಡಿ ಕೇಳಿದ್ದಾರೆ, ಕಮೆಂಟ್ಸ್ ಕೂಡ ಮಾಡಿದ್ದಾರೆ. ನಾನು ಯಾವ್ದ್ರಲ್ಲಿ ವಿಡಿಯೋ ಮಾಡ್ತೀನಿ, ನಾನು ಯಾವ್ದ್ರಲ್ಲಿ ಬ್ಲಾಗ್ ಮಾಡ್ತೀನಿ, ನಾನು ಏನೇನು ಗ್ಯಾಡ್ಜೆಟ್ಸ್ ಯೂಸ್ ಮಾಡ್ತೀನಿ, ಅದನ್ನೆಲ್ಲ ತೋರಿಸಿ ನಾವು ನೋಡೋದಿದೆ ಅಂತ ಹೇಳಿ ಸುಮಾರು ಜನ ಕೇಳ್ತಾ ಇದ್ರು. ಬಟ್ ನಾನು ಯಾರಿಗೂ ತೋರಿಸಲಿಲ್ಲ ಅದ್ರ ಬಗ್ಗೆ ಎಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂತಾನೆ ಇದ್ದೆ, ಬಟ್ ಇನ್ನೂ ತನಕ ಮಾಡಿರ್ಲಿಲ್ಲ. ಅದ್ರ ಜೊತೆ ನಾನು ಏನೇನು ಯೂಸ್ ಮಾಡ್ತಿದ್ದೆ ಅದನ್ನ ತೋರಿಸ್ತೀನಿ ಇವಾಗ. ಬಟ್ ತೋರ್ಸೋದಾದ್ಮೇಲೆ ಸ್ನೇಹಿತರೆ ಇನ್ನೊಂದಿದೆ, ಏನೋ ಸರ್ಪ್ರೈಸ್, ಅದನ್ನ ಇದ್ರಲ್ಲೇ ಕೂಡ ಕಂಟಿನ್ಯೂ ಮಾಡ್ಬಿಟ್ಟು ತೋರಿಸ್ತೀನಿ ಏನು ಅಂತ ಬಿಟ್ಟು. ಫಸ್ಟ್ ಇವಾಗ ಬನ್ನಿ ಸ್ನೇಹಿತರೆ, ನಾನು ಏನ್ ಯೂಸ್ ಮಾಡ್ತಾ ಇದ್ದೆ ಅಂತ ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಂದು ಫುಲ್ ಬ್ಲಾಗಿಂಗ್ ಕಿಟ್. ಇದ್ರಲ್ಲೇ ನಾನು ಬ್ಲಾಗ್ ಮಾಡ್ತಾ ಇದ್ದೆ. ಇದು ಈ ತರ ನನ್ನ ಸೆಲ್ಫಿ ಸ್ಟಿಕ್ ಇದೆ ನೋಡಿ, ಈ ತರ ಎಕ್ಸ್ಟೆಂಡ್ ಆಗುತ್ತೆ ಇದು ನೋಡಿ, ಈ ತರ ಹಿಂಗೆ ಲೆಗ್ಗಳು ಓಪನ್ ಬೇರೆ ಆಗ್ತವೆ ಇದಕ್ಕೆ. ಈ ತರ ಎಲ್ಲ ಇಟ್ಬಿಟ್ಟು ನಾನು ಬ್ಲಾಗ್ ಮಾಡ್ಬೋದು. ಕೆಳಗಡೆ ಬಂದ್ಬಿಟ್ಟು ಗೋಪ್ರೋ ಕ್ಯಾಮ್ರಾ ಸ್ನೇಹಿತರೆ, ಇದಕ್ಕೆ ಗೋಪ್ರೋ ಹೀರೋ 10 ಅಂತ ಹೇಳ್ತಾರೆ, ಆ ಮಾಡೆಲ್ ಇದು ಗೋಪ್ರೋದು. ಈ ಕ್ಯಾಮ್ರಾನ ನಾನು ತಗೊಂಡಿದ್ದೆ. ಇದರಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ.
ನೋಡಿ ಈ ತರ ಅನ್ಮೌಂಟ್ ಆಗುತ್ತೆ. ಇದನ್ನ ತೆಗಿಬಹುದು ನಾವು. ತೆಗೆದ್ಬಿಟ್ಟು ನೋಡಿ ಈ ತರ ಓಪನ್ ಮಾಡಿದ್ರೆ ಇದರಲ್ಲಿ ಒಳಗಡೆ ಗೋಪ್ರೋ ಕ್ಯಾಮ್ರಾ ಇರುತ್ತೆ. ಇದು ನಮ್ದು ಆಕ್ಚುಯಲ್ ಗೋಪ್ರೋ ಕ್ಯಾಮ್ರಾ ಸ್ನೇಹಿತರೆ. ಇಷ್ಟೇ ಚಿಕ್ಕ ಕ್ಯಾಮ್ರಾ ನೋಡಿ. ಹಿಂದ್ಗಡೆ ಸ್ಕ್ರೀನ್ ಇದೆ. ನಾನು ನಿಮ್ಗೆ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಮುಂದ್ಗಡೆ ನೋಡಿ ಇಲ್ಲಿ ನಮ್ಮ ಚೇತನ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಈ ಸ್ಕ್ರೀನ್ ಅಲ್ಲೇ ಈ ಕ್ಯಾಮ್ರಾದಲ್ಲೇ ನಾನು ಇಷ್ಟು ದಿವಸ ಬ್ಲಾಗಿಂಗ್ ಮಾಡಿದ್ದು. ಇದರಲ್ಲಿ ಇದು ವಾಟರ್ ಪ್ರೂಫ್ ಕ್ಯಾಮ್ರಾ ಇದು. ನೀರಲ್ಲಿ ಬಿದ್ರು ಕೂಡ ಏನಾಗಲ್ಲ. ಒಂದು 30 ಮೀಟರ್ಸ್ ಅಂತ ತಗೊಳ್ಬಹುದು. ಆ ತರ ಕ್ಯಾಮ್ರಾ ಇದೆ. ಇಂಡಿಯಾದಲ್ಲಿ ಪ್ರೈಸ್ ಬಂದ್ಬಿಟ್ಟು ಈ ಕ್ಯಾಮ್ರಾದು 47,000 ಇತ್ತು ನಾನು ತಗೊಬೇಕಾದ್ರೆ. ಬಟ್ ನಾನು US ಇಂದ ತರಿಸ್ಕೊಂಡಿದ್ದೆ. ಹಾಗಾಗ್ಬಿಟ್ಟು ನನಗೆ ಬರೀ 30,000 ಸಿಕ್ಕಿದೆ. ಈ ಕ್ಯಾಮ್ರಾದಲ್ಲಿ ನನಗೆ ಏನೇನು ಸಿಕ್ಕಿದೆ 30,000ದಲ್ಲಿ ಅಂತ ನಿಮ್ಗೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಏನೇನು ಯೂಸ್ ಮಾಡ್ತಿದ್ದೆ ಬ್ಲಾಗಿಂಗ್ ಸೆಟಪ್ ಅಲ್ಲಿ ಅದನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ ಇದರಲ್ಲಿ ನಾನು ಮೆಮೊರಿ ಕಾರ್ಡ್ ಹಾಕೊಳ್ಳೋದು ನೋಡಿ. ಇಲ್ಲಿ ಬ್ಯಾಟ್ರಿ ಇದೆ. ಇಲ್ಲಿ ಬ್ಯಾಟ್ರಿ ಹಾಕೊಳ್ಳೋ ಜಾಗ ಇದೆ. ಆಮೇಲೆ ಇಲ್ಲೇ ಕೂಡ ಮೆಮೊರಿ ಕಾರ್ಡ್ ಇದೆ ಸಂಧಿ ಒಳಗಡೆ. ಇಷ್ಟೇ ಸ್ನೇಹಿತರೆ, ಇಷ್ಟೇ ಚಿಕ್ಕ ಕ್ಯಾಮ್ರಾ. ವೆಯ್ಟ್ನು ಕೂಡ ಇಲ್ಲ, ಅಷ್ಟು ಕಮ್ಮಿ ವೆಯ್ಟ್ ಇನ್ ಕ್ಯಾಮ್ರಾ. ಇದು ಆಕ್ಷನ್ ಕ್ಯಾಮ್ರಾ ಅಂತ ಹೇಳ್ತಾರೆ ಬೇಸಿಕ್ಲಿ ಇದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡಿ, ಇದು ಫುಲ್ ಮೈಕ್. ಇದು ಮೈಕಿನ ಸೆಟಪ್. ಇದು ರೋಡ್ ಅಂತ ಒಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡಿನ ಮೈಕ್ ಇದು. ಈ ಮೈಕ್ ನ ಕೂಡ ನಾನು ದುಬೈಲೇ ತಗೊಂಡಿದ್ದೆ. ಈ ಮೈಕ್ ನನಗೆ ಎಷ್ಟು 7,000 ಚಿಲ್ಲರೆಗೇನೋ ಈ ಮೈಕ್ ಬಿದ್ದಿತ್ತು. ಬಟ್ ನಾನ್ ತಗೊಬೇಕಾದ್ರೆ ಈ ಮೈಕಿನ ಪ್ರೈಸ್ ಇಂಡಿಯಾದಲ್ಲಿ ಒಂದು 16,000 ಇತ್ತು. ಇದು ಮುಂದ್ಗಡೆ ಮಫ್ಲರ್ ನಾಯ್ಸ್ ಬರ್ದೇ ಇರ್ಲಿ ಅಂತ ಇದು. ಇದಕ್ಕೆ ಗನ್ ಶಾಟ್ ಮೈಕ್ ಅಂತ ಹೇಳ್ತಾರೆ ಆ ಮೈಕ್ ಇದು. ಸೊ ಇದಕ್ಕೆ ನಾವು ಈ ತರ ಹಾಕೊಂಡ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಂತೀವಿ. ಇಲ್ಲಿ ಕೆಳಗಡೆ ಒಂದು ಕನೆಕ್ಟ್ ಇದೆ ನೋಡಿ ಸ್ನೇಹಿತರೆ. ಈ ವೈರ್ ಅನ್ನ ನಾವು ಇದಕ್ಕೆ ಕನೆಕ್ಟ್ ಮಾಡ್ತೀವಿ. ಇವಾಗ ಇದಕ್ಕೆ ಬರೋಣ. ಇದು ಏನು ಅಂತಂದ್ರೆ ನೋಡಿ ಸ್ನೇಹಿತರೆ, ಇದು ಮೀಡಿಯಾ ಮೋಡ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನ ಸಪರೇಟ್ ಆಗಿ ತಗೋಬೇಕು ಮತ್ತೆ ನಾವು. ಇದು ಒಂದು 7,500 ಬಿತ್ತು ನನಗೆ. ನಾನು ಇಲ್ಲೇ ಇಂಡಿಯಾದಲ್ಲೇ ತಗೊಂಡಿದ್ದೆ. ಸೊ ಇದರಲ್ಲಿ ಏನಿದೆ ಅಂತಂದ್ರೆ, ಇದರಲ್ಲಿ ನಾವು ನೋಡಿ ಈ ತರ ಎಲ್ಲ ಮೌಂಟ್ ಗಳು ಇರುತ್ತೆ. ಆಮೇಲೆ ಸೈಡ್ಗೂ ಕೂಡ ಇಲ್ಲೊಂದು ಮೌಂಟ್ ಇದೆ. ಈ ತರ ನಾವು ಮೈಕ್ ಆಗ್ಲಿ ಲೈಟ್ಸ್ ಆಗ್ಲಿ ಏನೇ ಆಗ್ಲಿ ನಾವು ಇದನ್ನ ಹಾಕೊಂಬೋದು ಇದರ ಸೈಡ್ಗೆ. ನೋಡಿ ಇಲ್ಲಿ ಒಳಗಡೆ ಇಲ್ಲೊಂದು ಕನೆಕ್ಟರ್ ಇದೆ. ಈ ಕನೆಕ್ಟರ್ ಅಲ್ಲಿ ಗೋಪ್ರೋ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳ್ಳುತ್ತೆ, ಒಳಗಡೆ ಸೆಟ್ ಆಗುತ್ತೆ. ನಮಗೆ ಗೋಪ್ರೋ ಇದನ್ನ ಇಲ್ಲಿ ಒಳಗಡೆ ಕ್ಲೋಸ್ ಮಾಡಿದಾಗ ಇಲ್ಲೇ ನಮಗೆ ಬಟನ್ಸ್ ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ. ಇಲ್ಲಿ ಒಂದು ಪವರ್ ಬಟನ್ ಇರುತ್ತೆ, ಇಲ್ಲಿ ರೆಕಾರ್ಡ್ ಬಟನ್ ಇರುತ್ತೆ ಡೈರೆಕ್ಟ್ ಆಗಿ. ಸೊ ಇದಕ್ಕೆ ಮೀಡಿಯಾ ಮೋಡ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಇನ್ಬಿಲ್ಟ್ ಮೈಕ್ ಕೂಡ ಇದೆ ನೋಡಿ ಮೇಲ್ಗಡೆಯಲ್ಲಿ. ಈ ಇನ್ಬಿಲ್ಟ್ ಮೈಕ್ ಅಲ್ಲಿ ನಮ್ ವಾಯ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ಇದಕ್ಕೂ ಕೂಡ ಒಂದು ಚಿಕ್ಕ ಮಫ್ಲರ್ ಇದೆ. ಸೊ ಇಷ್ಟಾದ್ಮೇಲೆ ಸ್ನೇಹಿತರೆ ಈ ಸೆಲ್ಫಿ ಸ್ಟಿಕ್ ಅಂತ ನನಗೆ ಆಲ್ರೆಡಿ ಹೇಳಾಯ್ತು. ಇದು ನನಗೆ ಬರೀ ಒಂದು 1,500 ಏನೋ 2,000 ಚಿಲ್ಲರೆ ಏನೋ ಬಿದ್ದಿತ್ತು ನನಗೆ ಇದು. ಇದರಲ್ಲೂ ಕೂಡ ನೋಡಿ ಇಲ್ಲೊಂದು ಮೌಂಟ್ ಇದೆ. ಇಲ್ಲೂ ಕೂಡ ಮೌಂಟ್ ಹಾಕೊಬಹುದು. ಇಲ್ಲಿ ಮೇಲ್ಗಡೆ ಗೋಪುರ ಸೆಟಪ್ ಆಗುತ್ತೆ. ಇದನ್ನ ನಾವು ಯಾವ ತರ ಬೇಕು ಆ ತರ ಬೆಂಡ್ ಮಾಡ್ಕೊಬಹುದು. ನೋಡಿ ಮೇಲ್ಗಡೆ ಈ ತರ ಇದೆ. ಆ ತರದೊಂದು ಸೆಲ್ಫಿ ಸ್ಟಿಕ್ ಇತ್ತಿದ್ದು ಸ್ನೇಹಿತರೆ. ಇದನ್ನೆಲ್ಲ ಸರಿ ಸತ್ಸೋಣ ಇವಾಗ. ಯಾಕೆ ಸರಿ ಇಡೋಣ ಅಂದ್ರೆ ತೋರಿಸ್ತೀನಿ ನಿಮ್ಗೆ ಏನೇನಿದೆ ಅಂತ. ಇದು ನೋಡಿ ಈ ಪೌಚ್ ಅಲ್ಲಿ ನನಗೆ ಫುಲ್ ಬಂದಿದ್ದು ಗೋಪುರ US ಇಂದ ತರಿಸ್ಕೊಂಡಾಗ. ಈ ಪೌಚ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಇದು ಫಸ್ಟ್ ಬಂದ್ಬಿಟ್ಟು ಇದು ಮಫ್ಲರ್. ನಾಯ್ಸ್ ಡಿಸ್ಟರ್ಬೆನ್ಸ್ ರೆಕಾರ್ಡ್ ಆಗಬಾರ್ದಂತ ಮಫ್ಲರ್ ಹಾಕ್ತಾರೆ. ಇದು ಆ ತರ ಬರುತ್ತೆ ಇದಕ್ಕೆ. ಈ 2 ಬ್ಯಾಟ್ರಿ ನನಗೆ ಕ್ಯಾಮ್ರಾ ಜೊತೆ ಬಂದಿತ್ತು. ಅಂದ್ರೆ ಗೋಪ್ರೋ ಕಿಟ್ ಅಲ್ಲಿ ನನಗೆ 2 ಬ್ಯಾಟ್ರಿ ಬಂದಿದೆ. ಈ ಒಂದು ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು ಒಂದು 40-45 ಮಿನಿಟ್ಸ್ ತನಕ ಇರುತ್ತೆ ಈ ಬ್ಯಾಕಪ್ ಬಂದ್ಬಿಟ್ಟು. ಸೊ ಇದು ನನಗೆ ಸಾಲಿಕ್ಕಿಲ್ವೋ ಏನೋ ಅಂತ ಅನ್ಕೊಂಡ್ಬಿಟ್ಟು ನಾನೇನ್ ಮಾಡಿದೆ ನೋಡಿ, ಈ 2 ಬ್ಯಾಟ್ರಿನ ಮತ್ತೆ ನಾನು ಸಪರೇಟ್ ಆಗಿ ತಗೊಂಡಿದ್ದೆ. ಈ ಬ್ಯಾಟ್ರಿ ತಗೊಳಕ್ಕೆ ನನಗೆ 5,000 ರೂಪಾಯಿಗೆ 2 ಸೆಟ್ ಬಂದಿದೆ. ಮತ್ತೆ ಈ ಚಾರ್ಜರ್ ನೋಡಿ ಸ್ನೇಹಿತರೆ. ಇದು ಬ್ಯಾಟ್ರಿನ ಇದು ಒಳಗಡೆ ಈ ತರ ಇಟ್ಬಿಟ್ಟು ಚಾರ್ಜ್ ಮಾಡೋದಿರುತ್ತೆ. ಇದು ಚಾರ್ಜರ್ ಕೂಡ ಇದ್ರ ಜೊತೆ ಬಂದಿದೆ ನನಗೆ. ಆಮೇಲೆ ಇನ್ನೊಂದು ಚಾರ್ಜರ್ ಇದೆ. ಇದು ಚಾರ್ಜರ್ ನನಗೆ ಈ ಕಿಟ್ ಅಲ್ಲೇ ಬಂದಿದೆ. ಒಂದು 2 ಬ್ಯಾಟ್ರಿ ಬಂದಿತ್ತು, ಅದ್ರ ಜೊತೆ ಕಿಟ್ ಅಲ್ಲೇ ಬಂದಿದೆ. ಆಮೇಲೆ ಇದು ಒಂದು ಲೈಟ್ ಇದೆ ಸ್ನೇಹಿತರೆ. ಇದನ್ನ ನಾನು ಸಪರೇಟ್ ಆಗಿ ತಗೊಂಡಿದ್ದೆ. ಇದು ಯುಲಾನ್ಸಿ ಅಂತ ಒಂದು ಬ್ರ್ಯಾಂಡ್ ಇದೆ. ಇದು ನನಗೆ ಬಂದ್ಬಿಟ್ಟು 1,200 ರೂಪೀಸ್ ಅನ್ನ ಬಿದ್ದಿತ್ತು. ಸೊ ಇದು ನೋಡಿ ಸ್ನೇಹಿತರೆ, ಹಿಂದ್ಗಡೆ ಬಟನ್ಸ್ ಕೂಡ ಇದೆ ಇಲ್ಲೆಲ್ಲ. ನೋಡಿ ಇಲ್ಲಿ ಈ ತರ ಇಂದ ಆನ್ ಮಾಡ್ತೀನಿ ನೋಡಿ. ನಾನು ಇವಾಗ ಈ ಬಟನ್ ಆನ್ ಮಾಡಿದ್ರೆ ನೋಡಿ ಸ್ನೇಹಿತರೆ ಇಷ್ಟು ಲೈಟ್ ಬರುತ್ತೆ. ಈ ಲೈಟ್ ಹಾಕೊಂಡು ನೈಟ್ ಮಾಡ್ಬೇಕಾದ್ರೆ ಲೈಟ್ ಹಾಕೊಂಡು ವಿಡಿಯೋ ಮಾಡ್ತಿದ್ದೆ. ಇಲ್ಲಿ ನೋಡಿ ನಾನು ಹಾಕಿದ್ರೆ ನನ್ನ ಮುಖದ ಮೇಲೆ ಹೇಗೆ ಬರುತ್ತೆ ನೋಡಿ. ಒಂದೇ ಸಲ ಫುಲ್ ಇದೇ ಚೇಂಜ್ ಆಗೋಯ್ತು. ಇದರಲ್ಲಿ ಬ್ರೈಟ್ನೆಸ್ ಕೂಡ ಚೇಂಜ್ ಮಾಡೋದಿದೆ. ನನ್ನ ಮುಖ ನೋಡ್ತಾ ಹೋಗಿ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿ. 1 2 3 4 5 ನೋಡಿ ಫುಲ್ ಟಾಪ್ ಬ್ರೈಟ್ನೆಸ್. ಇದು ನೋಡಿ ಸ್ನೇಹಿತರೆ, ಕಣ್ಣು ತೆಗಿಯಕ್ಕಾಗಲ್ಲ, ಅಷ್ಟು ಫುಲ್ ಚುಚ್ಚುತ್ತೆ ಕಣ್ಣಿಗೆ, ಅಷ್ಟು ಬ್ರೈಟ್ನೆಸ್ ಇದೆ ಇದರಲ್ಲಿ. ಸೊ ಇದು ಬಂದಿದ್ದು ಫುಲ್ ಕಿಟ್ ಗೋಪುರದು. ಇದರಲ್ಲಿ ಬಂದ್ಬಿಟ್ಟು ನೋಡಿ ಇದು ನಂದು ಕ್ಯಾರಿ ಕೇಸ್. ಅಂದ್ರೆ ನಾನು ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಇದನ್ನ ಕ್ಯಾರಿ ಮಾಡ್ತಿದ್ದೆ. ಇದನ್ನ ಏನ್ ಕ್ಯಾರಿ ಮಾಡ್ತಿದ್ದೆ ಅಂದ್ರೆ ನೋಡಿ ಸ್ನೇಹಿತರೆ, ಇದನ್ನ ಎಡಿಟಿಂಗ್ ಮಾಡಕ್ಕೆ ನಾನು ಇಯರ್ಫೋನ್ಸ್ ಎಲ್ಲ ಬೇರೆ ಕಡೆ ಆದ್ರೆ ಎಡಿಟಿಂಗ್ ಮಾಡಕ್ಕೆಲ್ಲ ಈಸಿ ಆಗ್ಲಿ ಅಂತ ನಾನು ಎಡಿಟಿಂಗ್ ಮಾಡೋ ಸಾಮಾನು ಕೂಡ ತಗೊಂಡು ಓಡಾಡ್ತಿದ್ದೆ. ಅದಕ್ಕೆ ಹಾರ್ಡ್ ಡಿಸ್ಕ್ ಕೇಬಲ್ ಇದೆ. ಇಲ್ಲ ಹತ್ರ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಇದೆ. ನಂದೆಲ್ಲ ಡೇಟಾ ಎಲ್ಲ ತಕ್ಕೊಳ್ಳೋಕೆ ಮಾಡಕ್ಕೆ ನಿಮ್ಗೆ ಗೊತ್ತಿದೆ ಎಷ್ಟೊಂದು ನಂದೆಲ್ಲ ವ್ಲಾಗ್ ಮಾಡಿದ ವಿಡಿಯೋ ಎಲ್ಲ ಡಿಲೀಟ್ ಆಗ್ಬಿಟ್ಟಿತ್ತು. ಸೊ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಕ್ಯಾರಿ ಮಾಡ್ತೀನಿ ಇದರಲ್ಲಿ. ಆಮೇಲೆ ಇದು ಒಂದು ಚಿಕ್ಕದೊಂದು ಕನೆಕ್ಟರ್ ಇದೆ. ಇದು ಮೊಬೈಲ್ ಕೇಬಲ್ ಕನೆಕ್ಟರ್, ಯಾವಾಗಾದ್ರು ಮೊಬೈಲ್ ಡೇಟಾ ಎಲ್ಲ ಹಾಕೊಳಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಇದರಲ್ಲಿ ಒಂದು ಚಿಕ್ಕ ಕಾಣ್ತಾರೆ ನಿಮಗೆ, ಇದು ಕಾರ್ಡ್ ರೀಡರ್ ಇದೆ, ಮೆಮೊರಿ ಕಾರ್ಡ್. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಇದರಲ್ಲಿ ನಾನು ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಮೆಮೊರಿ ಕಾರ್ಡ್ ಇದೆ, ಗೋಪ್ರೋ ಒಳಗಡೆ ಮೆಮೊರಿ ಕಾರ್ಡ್ ಹಾಕಿದ್ದೀನಿ ಇವಾಗ. ಸೊ ಇಷ್ಟೇ ಸ್ನೇಹಿತರೆ, ಇದು ಫುಲ್ ಬಂದ್ಬಿಟ್ಟು ನಾನು ಗೋಪ್ರೋ ಕಿಟ್ ಇಂದ ಕತೆ ಇತ್ತು. ಇದು ಫುಲ್ ಸೆಟಪ್ ತಗೊಂಡ್ಬಿಟ್ಟು ನಾನು ಗೋಪ್ರೋನ ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಮೇನ್ ಇದಕ್ಕೆ ಬರೋಣ. ಇವಾಗ ಏನ್ ಮಾಡ್ತಾ ಇದೀವಿ, ಏನ್ ಸರ್ಪ್ರೈಸ್ ಇದೆ, ಮೇನ್ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಪಾರ್ಟಿಗೆ ಹೋಗಕ್ಕಿಂತ ಮುಂಚೆ ಫಸ್ಟ್ ಇದನ್ನೆಲ್ಲ ಗಾಯಬ್ ಮಾಡೋಣ. ಇವಾಗ ನೋಡಿ ಫುಲ್ ಗಾಯ ಮಾಡ್ಬಿಟ್ಟೆ ಸಾಮಾನುಗಳಿಗೆಲ್ಲ. ಇವಾಗ ಮೇನ್ ಸ್ನೇಹಿತರೆ
ನನಗೆ ಎಷ್ಟು ಖುಷಿ ಆಗ್ತದೆ ಹೇಳಕ್ಕಂತಂದ್ರೆ ನಾನು ಅಪ್ಗ್ರೇಡ್ ಮಾಡ್ಬಿಟ್ಟಿದ್ದೀನಿ ಸ್ನೇಹಿತರೆ ನಮ್ಮ ಕ್ಯಾಮ್ರಾದ ನೋಡಿ. ಇಲ್ಲಿ ಹೊಸ ಕ್ಯಾಮ್ರಾ ಬಂದಿದೆ ನಂದು DJI Osmo Pocket 3 ಅಂತ ಕ್ಯಾಮ್ರಾ. ಇದನ್ನ ಅಪ್ಗ್ರೇಡ್ ಮಾಡಿದ್ದೀನಿ. ಯಾಕೆ ಅಪ್ಗ್ರೇಡ್ ಮಾಡಿದೀನಿ ಅಂತ ನಿಮ್ಗೆಲ್ಲ ಹೇಳ್ತೀನಂತೆ ಮುಂದೆ ಬರೋ ಬ್ಲಾಗ್ಸ್ ಅಲ್ಲಿ. ಇವಾಗ ಫಸ್ಟ್ ನಿಮಗೆ ತೋರ್ಸೋಣ, ಇದನ್ನ ಅನ್ಬಾಕ್ಸ್ ಮಾಡ್ತೀನಿ. ಈ ಕ್ಯಾಮ್ರಾನ ಸ್ನೇಹಿತರೆ ನಾನು ದುಬೈಯಿಂದ ತರಿಸ್ಕೊಂಡಿದ್ದೀನಿ. ಇಂಡಿಯಾದಲ್ಲಿ ಈ ಕ್ಯಾಮ್ರಾ ಪ್ರೈಸ್ ಬಂದ್ಬಿಟ್ಟು 76,000 ಇದೆ. ನನಗೆ ದುಬೈಯಲ್ಲಿ ಬರೀ 59,000 ಸಿಕ್ಕಿದೆ ಈ ಕ್ಯಾಮ್ರಾ. ಸೊ ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ಇದಕ್ಕೆ DJI Osmo Pocket 3 ಕ್ರಿಯೇಟರ್ ಕಾಂಬೋ ಅಂತ ಹೇಳ್ತಾರೆ ಈ ಕ್ಯಾಮ್ರಾಗೆ. ಇದು ಬ್ಲಾಗಿಂಗ್ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಚಿಕ್ಕ ಕ್ಯಾಮ್ರಾ ಇದೆ ಅಂತ ನಿಮ್ಗೆ ಇಲ್ಲೇ ಬಾಕ್ಸ್ ಅಲ್ಲಿ ಕಾಣ್ತಾ ಇದೆ. ಸೊ ಒಳಗಡೆ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಇದು ಫುಲ್ ಸೆಟಪ್ ಇದೆ. ನೋಡಿ ಇದ್ರೊಳಗಡೆ ಇದೆ ನಮ್ದು ಕ್ರಿಯೇಟರ್ ಕಾಂಬೋ DJI Osmo Pocket 3. ಸೊ ನೋಡಿ ಸ್ನೇಹಿತರೆ ಇಷ್ಟು ಐಟಮ್ಗಳಿದೆ. ಏನೇನಿದೆ ಅಂತ ಬಿಟ್ಟು ನಾನು ನಿಮ್ಗೆ ಒಂದೊಂದಾಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಸ್ನೇಹಿತರೆ ಮೇಜರ್ ಆಗಿ ಕ್ಯಾಮ್ರಾ. ಎಷ್ಟು ಚಿಕ್ಕ ಕ್ಯಾಮ್ರಾ ಇದೆ ನೋಡಿ ಸ್ನೇಹಿತರೆ. ಇದು ಬ್ಲಾಗಿಂಗ್ ಕ್ಯಾಮ್ರಾ. ಇವಾಗ ನನ್ನ ಕೈ ಸೈಜ್ ನೋಡ್ಬೋದು ನೀವು. ನನ್ನ ಕೈ ಸೈಜ್ ನೋಡಿ, ಕ್ಯಾಮ್ರಾ ಸೈಜ್ ನೋಡಿ ಎಷ್ಟು ಚಿಕ್ಕದಿದೆ ಅಂತ ಅಂದ್ಬಿಟ್ಟು. ಇದನ್ನ ನಾವು ಆನ್ ಮಾಡಿದ್ರೆ ಇದು ನೋಡಿ ಯಾವ ತರ ಆನ್ ಆಗುತ್ತೆ. ಫಸ್ಟ್ ಅನ್ಬಾಕ್ಸ್ ಮಾಡೋ ಇದನ್ನ ನಾನು ಆಲ್ರೆಡಿ ಒಂದ್ಸಲ ನೋಡಿ ಸ್ನೇಹಿತರೆ. ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಅಂದ್ರೆ ನಿಮ್ಗೆ ತೋರ್ಸಕ್ಕೆ ಅಂತ ಹಾಗೆ ಇಟ್ಟಿದ್ದೆ ನಾನು. ನೋಡಿ ಸ್ನೇಹಿತರೆ ಇದನ್ನ ತೆಗೆದೆ. ಇವಾಗ ಇದು ಸ್ಕ್ರೀನ್ ಇದು ಹೇಗೆ ಆನ್ ಆಗುತ್ತೆ ಅಂತ ತೋರಿಸಿ ನೋಡಿ ಸ್ನೇಹಿತರೆ. ನಿಮಗೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಈ ಸ್ಕ್ರೀನ್ ತಿರುಗಿಸಿದಂಗೆ ಆನ್ ಆಗ್ಬಿಡುತ್ತೆ. ಕ್ಯಾಮ್ರಾ ಟಕ್ ಅಂತ ನಿಮ್ ಕಡೆ ಬರುತ್ತೆ. ಇದು ಕ್ಯಾಮ್ರಾ ಇದೆ ಮೇಲ್ಗಡೆ, ಅದು ಹೇಗೆ ತಿರುಗುತ್ತೆ ಅಂತ ನೋಡಿ. ನೋಡಿ ಇದು ಆನ್ ಆಯ್ತು. ಇವಾಗ ನೋಡಿ ಸ್ನೇಹಿತರೆ ಯಾವ ತರ ಕ್ಯಾಮ್ರಾ ತಿರ್ಕೊಂತ ನಿಮ್ ಕಡೆ. ಇದು ಮೇಲ್ಗಡೆ ಗಿಂಬಲ್ ಇದೆ ಸ್ನೇಹಿತರೆ. ಇದ್ರ ಫೀಚರ್ಸ್ ಬಗ್ಗೆ ಹೇಳಕ್ ಹೋದ್ರೆ ಸಿಕ್ಕಾಪಟ್ಟೆ ಫೀಚರ್ಸ್ ಗಳು ಇದೆ ಇದರಲ್ಲಿ. ಆ ಫೀಚರ್ಸ್ ಗಳೆಲ್ಲ ನಿಮಗೆ ನಾನು ಬರ್ತಾ ಬ್ಲಾಗ್ ಅಲ್ಲಿ ಒಂದೊಂದಾಗಿ ಹೇಳ್ತೀನಿ ಅಂತ ಏನ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಬೇರೆ ಐಟಮ್ಸ್ ಗಳು ಏನ್ ಬಂದೆ ಅದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಇದು ಆಫ್ ಮಾಡಕ್ಕೆ ವಾಪಸ್ ಇದು ಈ ತರ ತಿರ್ಸೋದು. ಇದು ಆಫ್ ಆಗ್ಬಿಡುತ್ತೆ. ನೋಡಿ ಇದು ಆಫ್ ಆದ್ಮೇಲೆ ಕ್ಯಾಮ್ರಾ ನೋಡಿ ಈ ತರ ಸೆಟ್ ಆಗಿ ಕರೆಕ್ಟಾಗಿ ಮತ್ತೆ ಮುತ್ಕೊಂಡ್ಬಿಡ್ತು. ಇದನ್ನ ಕ್ಯಾರಿ ಮಾಡಕ್ಕೆಲ್ಲ ಎಷ್ಟು ಈಸಿ ಇದೆ ನೋಡಿ ಸ್ನೇಹಿತರೆ. ಇದ್ರಲ್ಲಿ ಇನ್ನೊಂದು ನಾನು ಮರ್ತೋಗ್ಬಿಟ್ಟಿದ್ದೆ, ಕ್ಯಾರಿ ಕೇಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದನ್ನು ಒಂದಿದೆ. ಇದೇನು ಅಂತಂದ್ರೆ ಯೂಸ್ ಮಾಡೋದಾದ್ಮೇಲೆ ಈ ಕ್ಯಾಮ್ರಾನ ಇದನ್ನ ತಗೊಂಡ್ಬಿಟ್ಟು ಇದ್ರ ಒಳಗಡೆ ನಾನು ನೀಟಾಗಿ ಈ ತರ ಇಟ್ಕೊಬಹುದು. ಎಷ್ಟು ಚಿಕ್ಕದಾಗಿ ಕುತ್ಕೊಂಡಿದೆ ನೋಡಿ ಸ್ನೇಹಿತರೆ. ಇದನ್ನ ನಾನು ನನ್ನ ಕೈ ಸೈಜ್ ನೋಡಿ. ಇದು ನೋಡಿ ಇದನ್ನ ನಾನು ಕ್ಯಾರಿ ಮಾಡಕ್ಕೆ ಫುಲ್ ಈಸಿ. ಇವಾಗ ಒಂದು ಕೈಯಲ್ಲಿ ನಾನು ಆರಾಮಾಗಿ ನಾನು ಪ್ಯಾಂಟ್ ಜೋಬರ್ ಇಟ್ಕೊಂಡ್ಬಿಟ್ಟು ಕ್ಯಾರಿ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ DJI Osmo Pocket 3. ಇದ್ರ ಜೊತೆ ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ನಾನು. ಇದು ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಮೌಂಟ್ ಇದೆ ಸ್ನೇಹಿತರೆ. ಇದನ್ನ ನಾವು ಇದೇ ಕ್ಯಾಮ್ರಾಗೆ, ಈ ಚಿಕ್ಕ ಕ್ಯಾಮ್ರಾ ಇದೆಯಲ್ಲ ಈ ಕ್ಯಾಮ್ರಾಗೆ ನಾವು ಕೆಳಗಡೆಯಿಂದ ಕನೆಕ್ಟ್ ಮಾಡ್ಬೋದು. ಇದನ್ನ ನೋಡಿ ಈ ತರ ಹೋಗ್ಬಿಟ್ಟು ಕನೆಕ್ಟ್ ಆದ್ರೆ ನೋಡಿ ಎರಡು ಕಡೆಯಿಂದ ಕನೆಕ್ಟ್ ಆಯ್ತು. ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಆಗುತ್ತೆ. ಈ ಕೆಳಗಡೆ ಇದೆ ಎಕ್ಸ್ಟ್ರಾ ಬ್ಯಾಟ್ರಿ. ಇದು ಬ್ಯಾಟ್ರಿ ಕನೆಕ್ಟ್ ಆದ್ಮೇಲೆ ಇಷ್ಟು ಉದ್ದ ಆಯ್ತು ನೋಡಿ. ಇವಾಗ ನೋಡಿ ನನ್ನ ಕೈ ಸೈಜ್ ನೋಡಿ, ಅದು ಕ್ಯಾಮ್ರಾ ನೋಡಿ ಇಷ್ಟು ಉದ್ದ ಆಯ್ತು. ಇದಕ್ಕೆ ಇನ್ನೊಂದು ಟ್ರೈಪಾಡ್ ಬೇಕಂದ್ರೆ ನೋಡಿ ಇದೊಂದು ಟ್ರೈಪಾಡ್ ಕೂಡ ಕೊಟ್ಟಿದ್ದಾರೆ. ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ಇದನ್ನ ಕೆಳಗಡೆ ಈ ತರ ಕನೆಕ್ಟ್ ಮಾಡ್ಕೊಬೇಕು. ಈ ತರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ನೇಹಿತರೆ ಇವಾಗ ನನ್ನ ಕೈ ನೋಡಿ ಇದನ್ನ ನೋಡಿ ಎಷ್ಟು ಉದ್ದ ಆಯ್ತು ಅಂತ ಅಂದ್ಬಿಟ್ಟು. ಇದನ್ನ ಏನಕ್ಕೆ ಅಂತಂದ್ರೆ ಇದು ಕೆಳಗಡೆ ಒಂದು ಟ್ರೈಪಾಡ್ ನಿಮ್ಮ ಅವಲೇ ನಂದು ಗೋಪುರದಲ್ಲಿ ತೋರಿಸೋದಿಲ್ಲ ನೋಡಿ ಈ ತರ ಇದೆ. ಇದನ್ನ ನಾವು ಈ ತರ ಇಡ್ಬೋದು. ನಾವು ಅವಾಗ ವಿಡಿಯೋ ಮಾಡ್ಕೊಬಹುದು. ಇದ್ರ ಮಜಾ ಏನು ಅಂತಂದ್ರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ನಾನು ಈ ತರ ಇಟ್ಟು ರೆಕಾರ್ಡ್ ಮಾಡ್ಬೇಕು. ಇವಾಗ ನಾನು ಯಾರು ಹೆಲ್ಪ್ ಮಾಡ್ಬೇಕಾಗಿಲ್ಲ, ಇನ್ನೊಬ್ರು ಹಿಡ್ಕೊಂಡು ವಿಡಿಯೋ ಮಾಡೋದ್ ಬೇಕಾಗಿಲ್ಲ. ಒಂದೊಂದು ಶಾರ್ಟ್ಸ್ ಅಲ್ಲಿ ಇದೇ ಸ್ವಂತ ನಾನು ಎಲ್ಲೇ ಓಡಾಡ್ತೀವಿ ನನಗೆ ಇದು ಮಾಡುತ್ತೆ. ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ ಅದು ಹೇಗೆ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಅಟ್ಯಾಚ್ಮೆಂಟ್ಸ್ ಗಳಿದೆ. ಈ ಅಟ್ಯಾಚ್ಮೆಂಟ್ಸ್ ಜೊತೆ ಇನ್ನೊಂದು ಚಿಕ್ಕ ಅಟ್ಯಾಚ್ಮೆಂಟ್ ಕೊಟ್ಟಿದೆ. ಇದು ಮೀಡಿಯಾ ಅಟ್ಯಾಚ್ಮೆಂಟ್ ಅಂತ ಅಂದ್ಬಿಟ್ಟು ಇದನ್ನ ನಾವು ಕೂಡ ಕೆಳಗಡೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಹಿಂದ್ಗಡೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಕನೆಕ್ಟರ್ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟ್ ಆಗಿ ಚಾರ್ಜ್ ಕೂಡ ಮಾಡ್ಕೊಬಹುದು ಯೂಸ್ ಮಾಡ್ಕೋಬೇಕಾದ್ರೆ, ಅಥವಾ ಬೇರೆ ಎಕ್ಸ್ಟರ್ನಲ್ ಮೈಕ್ ಅದೆಲ್ಲ ಕನೆಕ್ಟ್ ಮಾಡ್ಕೋಬೇಕಾದ್ರೆ ಇದನ್ನ ಕೂಡ ಯೂಸ್ ಮಾಡ್ಕೊಬಹುದು. ಆಮೇಲೆ ಇದ್ರ ಜೊತೆ ಬಂದ್ಬಿಟ್ಟು ಒಂದು ಮೈಕ್ ಕೊಟ್ಟಿದ್ದಾರೆ, ವೈರ್ಲೆಸ್ ಮೈಕ್ ಇದೆ. ಈ ಮೈಕ್ ಅನ್ನ ನಾವು ಈ ತರ ಹಾಕೊಂಡ್ಬಿಟ್ಟು ನಾವು ರೆಕಾರ್ಡ್ ಮಾಡ್ಕೊಬಹುದು. ಇದು DJI Mic 2 ಅಂತ ಅಂದ್ಬಿಟ್ಟು ಈ ಮೈಕ್ ಹೇಳ್ತಾರೆ. ಈ ತರ ನಾನು ಹಾಕೊಂಡಿದ್ ಮೈಕ್ ಕಾಣಬಾರ್ದು ಅಂತಂದ್ರೆ ಅದಕ್ಕೆ ಇನ್ನೊಂದು ಕೂಡ ಆಪ್ಷನ್ ಇದೆ. ಏನು ಅಂತಂದ್ರೆ ಇಲ್ಲೊಂದು ಚಿಕ್ಕ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ನಿಮ್ಗೆ ಕಾಣ್ತದೆ ನೋಡಿ ಚಿಕ್ಕ ಮ್ಯಾಗ್ನೆಟ್. ಇದು ನೋಡಿ ಹೇಗೆ ಅಂಟ್ಕೊಳ್ಳುತ್ತೆ ಅಂತ. ಎಷ್ಟು ಪವರ್ಫುಲ್ ಇದೆ ಅಂತ ತೋರಿಸ್ತೀನಿ ನೋಡಿ. ಈಗ ತಗೊಂಡೋದ್ರೆ ನೋಡಿ ಅಷ್ಟು ಪವರ್ಫುಲ್ ಮ್ಯಾಗ್ನೆಟ್ ಇದೆ ಇದು. ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದ್ರ ಒಳಗಡೆ ಈ ತರ ಇಟ್ಕೊಂಡ್ಬಿಟ್ಟು ಇಲ್ಲಿ ಈ ಮ್ಯಾಗ್ನೆಟ್ ಅನ್ನ ನಾನು ಇದಕ್ಕೆ ಹಿಂಗೆ ಹಾಕೊಂಡ್ಬಿಟ್ರೆ ಹಿಂಗ್ ಒಳಗಡೆ ಇರುತ್ತೆ. ಅವಾಗ ಫುಲ್ ಮೈಕ್ ಯಾರಿಗೂ ಕಾಣಲ್ಲ, ಬಟ್ ನಾನು ಮಾತಾಡೋದೆಲ್ಲ ನೀಟಾಗಿ ರೆಕಾರ್ಡ್ ಆಗ್ತಾ ಇರುತ್ತೆ ವಿತೌಟ್ ಡಿಸ್ಟರ್ಬೆನ್ಸ್. ಈ ಮ್ಯಾಗ್ನೆಟ್ ಮಾತ್ರ ಮೇಲ್ಗಡೆ ಕಾಣ್ತಾ ಇರುತ್ತೆ. ಇದಕ್ಕೆ ಇನ್ನೊಂದು ಆಪ್ಷನ್ ಏನಿದೆ ಅಂತಂದ್ರೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಒಂದೊಂದು ಜಾಗದಲ್ಲಿ ಇರ್ತೀನಿ ಸ್ನೇಹಿತರೆ, ಅಲ್ಲೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಎಲ್ಲ ಬರ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೋದು ನೋಡಿ, ಈ ತರ ಮಫ್ಲರ್ ತರ ಕೊಟ್ಟಿದ್ದಾರೆ. ಇದನ್ನು ಕೂಡ ಈ ಮಫ್ಲರ್ ಅನ್ನ ನಾವು ಮೇಲ್ಗಡೆ ಈ ತರ ಕನೆಕ್ಟ್ ಮಾಡ್ಬೋದು. ಇದಕ್ಕೆ ನೋಡಿ ಈ ತರ ಹಾಕಿ ಪ್ರೆಸ್ ಮಾಡಿದ್ರೆ ಕುತ್ಕೊಂಡ್ಬಿಡುತ್ತೆ. ಈ ಮಫ್ಲರ್ ಹಾಕೊಂಡು ನಾನು ಈ ತರ ಹಾಕೊಂಡು ಕ್ರೌಡೆಡ್ ಪ್ಲೇಸಸ್ ಅಲ್ಲಿ ಅಲ್ಲೇ ನಾನು ಮಾಡ್ಬೇಕಾದ್ರೆ ನಿಮ್ಗೆ ಸುಮಾರು ತನ ಹೇಳ್ತಿದ್ದೆ ಮುಂಚೆ ಎಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತದೆ ನಾನು ಬ್ಲಾಗಲ್ಲಿ ಹಾಕಕ್ಕಾಗಲ್ಲ ಅಂತೆಲ್ಲ ಹೇಳ್ತಿದ್ದೆ. ಇವಾಗ ಅದು ಕಟ್ ಆಗುತ್ತೆ ಅಂತ ಅನ್ಕೊಂತಾ ಇದೀನಿ. ಯಾಕಂದ್ರೆ ಇದು ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಫುಲ್ ಕಟ್ ಮಾಡ್ಬಿಡುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಕೊಡೋದೇ ಇಲ್ಲ ಇದು. ಆ ತರ ಮೈಕ್ ಇದೆ. ಇವಾಗ ಸದ್ಯಕ್ಕೆ ಇದು ಒಂದ್ ಮೈಕ್ ಇದೆ. ನೋಡೋಣ ಈ ಒಂದ್ ಮೈಕಲ್ಲಿ ಕೆಲಸ ಆಗೋಗುತ್ತಾ ಅಂತ ನೋಡ್ತೀನಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಇದು ಇನ್ನೊಂದು ಮೈಕು ಇನ್ನೊಂದು ಮುಂದೆ ಬರೋ ದಿನದಲ್ಲಿ ನಾನು ತಗೊಂತೀನಂತೆ ಮೈಕು. ಇದು ಒಂದು ಟ್ಯಾಗ್ ಕೊಟ್ಟಿದ್ದಾರೆ ಕ್ಯಾಮ್ರಾಗೆ. ನಮ್ಮ ಕೈಯಿಂದ ಕ್ಯಾಮ್ರಾ ತಪ್ಪಿ ಬೀಳದೇ ಇರ್ಲಿ ಅಂತ ಈ ಟ್ಯಾಗ್ ಅನ್ನು ಹಾಕೊಬಹುದು ನಾವು ಕ್ಯಾಮ್ರಾಗೆ. ಇದೊಂದು ಚಾರ್ಜಿಂಗ್ ಕೇಬಲ್ ಇದೆ, ಬ್ಯಾಟರಿ ಚಾರ್ಜ್ ಮಾಡೋ ಕೇಬಲ್ ಕೊಟ್ಟಿದ್ದಾರೆ, ಅಡಾಪ್ಟರ್ ಕೊಟ್ಟಿಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಸ್ನೇಹಿತರೆ ಇದು ನೋಡಿ, ಇದೊಂದು ಚಿಕ್ಕದ ಐಟಮ್ ಇದೆ. ಇದೇನು ಅಂತಂದ್ರೆ ಇದು ವೈಡ್ ಆಂಗಲ್ ಲೆನ್ಸ್ ಅಂತ ಹೇಳ್ತಾರೆ ಇದಕ್ಕೆ. ನಿಮ್ಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಇದನ್ನ ಆನ್ ಮಾಡ್ತೀನಿ ಕ್ಯಾಮ್ರಾನ. ನೋಡಿ ಕ್ಯಾಮ್ರಾ ಆನ್ ಆಯ್ತು. ಇವಾಗ ಇದೇನ್ ಮಾಡುತ್ತೆ ಲೆನ್ಸ್ ಅಂತಂದ್ರೆ ಸ್ನೇಹಿತರೆ
ಇದು ಒಂಥರ ವೈಡ್ ಆ್ಯಂಗಲ್ ಲೆನ್ಸ್, ಸ್ವಲ್ಪ ಜಾಸ್ತಿ ರೇಂಜ್ ಕೊಡುತ್ತೆ ನನಗೆ. ಇದನ್ನು ಏನಿಲ್ಲ, ಇದು ಕನೆಕ್ಟ್ ಮಾಡೋಕ್ಕೆ ಸಿಂಪಲ್ ಆಗಿ ನೋಡಿ, ಈಗ ಹತ್ರ ತೊಗೊಂಡೋಗ್ಬಿಟ್ಟು ಹಿಂಗೆ ಇಟ್ಬಿಟ್ರೆ ಆಯ್ತು. ನೋಡಿ ಇಷ್ಟೇ ಇಟ್ಬಿಟ್ರೆ ಆಯ್ತು, ಕುತ್ಕೊಂಡ್ಬಿಡ್ತು. ಮ್ಯಾಗ್ನೆಟ್ ಇವಾಗ ಇದು ಹೇಗಿದೆ ಅಂದ್ರೆ ಸ್ನೇಹಿತರೆ, ಇದು ಚೇತನ್ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಅವ್ನ ಮುಖನ ಟ್ರ್ಯಾಕ್ ಮಾಡ್ಕೊಂಡಿದೆ, ಚೇತನ್ ಮುಖ ಇವಾಗ. ಸೊ ಇದ್ರಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಇವಾಗ ಚೇತನ್ ನೋಡಿ ಹೇಗೆ ಮೂವ್ ಮಾಡ್ತಾನೆ. ಚೇತು ಕ್ಯಾಮ್ರಾ ಕೊಡಿ ನಾನು ಕೆಲವು ನಿಮಿಷ. ಈಗ ನೋಡಿ ಸ್ನೇಹಿತರೆ, ನಾನು ಕ್ಯಾಮ್ರಾ ಹೀಗೆ ಇಟ್ಕೊಂತೀನಿ ಇದನ್ನ. ಓಕೆ, ಚೇತು ಮೂವ್ ಆಗಲಿಂದ ನೋಡಿ ಸ್ನೇಹಿತರೆ, ಚೇತನ್ ಮೂವ್ ಆಗ್ತಾ ಇದ್ದಾನೆ ಅಲ್ಲಿ. ಅವ್ನು ಹೇಗೆ ಮೂವ್ ಆಗ್ತಾ ಇದ್ದಾನೆ ಕ್ಯಾಮ್ರಾ ನೋಡಿ ಸ್ನೇಹಿತರೆ, ಅವ್ನು ಹೇಗೆ ಮೂವ್ ಆಗ್ತಾ ಇದ್ದಾನೆ ಕ್ಯಾಮ್ರಾ ಅದೇ ತರ ಮೂವ್ ಆಗ್ತಾ ಇದೆ. ಸೊ ಇದು ಒಂಥರ ಬೆಟರ್ ಆಪ್ಷನ್ ಇದು ರೆಕಾರ್ಡ್ ಮಾಡೋಕ್ಕೆ ಎಲ್ಲ. ಅವ್ನು ಎಲ್ಲೆಲ್ಲಿ ಮೂವ್ ಮಾಡ್ತಾನೆ ಆ ಥರ ಲೆನ್ಸ್ ಮೂವ್ ಆಗ್ತಾ ಇರುತ್ತೆ. ಇದೊಂದು ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಫೀಚರು. ಲೆನ್ಸು ಕೂಡ ಮೇಲ್ಗಡೆ ಬಂದ್ಬಿಡುತ್ತೆ ಫುಲ್ಲು. ಈ ಥರ ಫೀಚರ್ಸ್ಗಳು ಸುಮಾರಿದೆ. ನಾನು 360 ಡಿಗ್ರಿ ವ್ಯೂ ಕೂಡ ತೊಗೊಬೋದು. ನೋಡಿ ಸ್ನೇಹಿತರೆ, ಇವಾಗ ಕ್ಯಾಮ್ರಾ ಈ ಥರ ಇರುತ್ತೆ. ಇದೊಂದು ಕ್ಲಿಕ್ ಈಗ ಸೆಟ್ ಮಾಡಿದ್ದೀನಿ ಸ್ಪಿನ್ ಮೋಡನ್ನು. ಇದು ನಾನು ರೆಕಾರ್ಡ್ ಮಾಡ್ಕೊಂಡ್ರೆ ಇವಾಗ ನೋಡಿ, ಇದನ್ನ ಮಾಡಿದೆ ನೋಡಿ ಹೇಗೆ ರೆಕಾರ್ಡ್ ಆಗ್ತಾ ಇದೆ ಅಂತ. ಕ್ಯಾಮ್ರಾ ಈ ಥರ ಸ್ಪಿನ್ ಆಗ್ತಾ ಇರುತ್ತೆ, ನಾನು ಕೈ ಮೂವ್ನೇ ಮಾಡ್ತಾ ಇಲ್ಲ. ಕ್ಯಾಮ್ರಾ ಸ್ಪಿನ್ ಆಗ್ಬಿಟ್ಟು ಫುಲ್ ಒಂದು ಸ್ಪಿನ್ನಿಂಗ್ ಶಾಟ್ ಬರುತ್ತೆ. ಅದು ಯಾವ ತರ ಬರುತ್ತೆ ಅಂತ ನಿಮ್ಗೆಲ್ಲ ಒಂದು ತೋರಿಸ್ತೀನಿ ಮುಂದೆ ಕ್ಲಿಪ್ಪಲ್ಲೆಲ್ಲ. ಇದನ್ನು ನಾನು ಈ ತರ ಮಾಡಿ ರೆಕಾರ್ಡ್ ಮಾಡಿದ್ರೆ ಇದು ಮೊಬೈಲ್ ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕೋಕ್ಕೆ ಉದ್ದ ಕೂಡ ರೆಕಾರ್ಡ್ ಆಗುತ್ತೆ. ನಾನು ಹಾರಿಜಾಂಟಲ್ ಮಾಡಿ ರೆಕಾರ್ಡ್ ಮಾಡಿದ್ರೆ ನನ್ನ ಯೂಟ್ಯೂಬಲ್ಲಿ ಹಾಕೋಕ್ಕೆ ಅಗಲ ತರ ರೆಕಾರ್ಡ್ ಆಗುತ್ತೆ, ವೈಟ್ ಸ್ಕ್ರೀನು. ಸೊ ಈ ತರ ಫುಲ್ ಸೆಟಪ್ ಇದೆ ಸ್ನೇಹಿತರೆ. ನಾನು ಇದನ್ನ ನಿಮ್ಗೆ ಆಗಲೇ ಹೇಳ್ದಂಗೆ ದುಬೈಯಿಂದ ತರಿಸ್ಕೊಂಡಿದ್ದೀನಿ. ಇಂಡಿಯಾದಲ್ಲೂ ಕೂಡ ತಗೊಬೋದು ನೀವು ಇದನ್ನ. 76 74 ಇದೆ ಸದ್ಯಕ್ಕೆ ಇಂಡಿಯಾದಲ್ಲಿ ಇವಾಗ. ಸೊ ಇದನ್ನ ಇಂಡಿಯಾದಲ್ಲೂ ಕೂಡ ತಗೊಬೋದು ನೀವು. ಸೊ ಇನ್ಮೇಲಿಂದ ನೆಕ್ಸ್ಟ್ ವ್ಲಾಗ್ ಇಂದ ನೀವು ನೋಡೋದು ಎಲ್ಲಾ ವ್ಲಾಗ್ಸ್ ಕೂಡ ಇದೇ ಕ್ಯಾಮ್ರಾ ಇಂದ ಬರುತ್ತೆ. ತುಂಬಾ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಆಮೇಲೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಮ್ಮ ಬ್ಲಾಗ್ಸ್ ಕೂಡ. ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ, ನಾನು ಯಾಕೆ ಈ ಕ್ಯಾಮ್ರಾ ತಗೊಂಡೆ ಅಂತಂದ್ರೆ, ನೀವೆಲ್ಲ ತುಂಬಾ ಪ್ರೀತಿ ಕೊಡ್ತಾ ಇದೀರಾ, ತುಂಬಾ ಸಪೋರ್ಟ್ ಸಿಗ್ತದೆ ನಿಮ್ದೆಲ್ಲ. ನಂದು ವಿಡಿಯೋಸ್ ಎಲ್ಲ ತುಂಬಾ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಇವಾಗ. ತುಂಬಾ ಚೆನ್ನಾಗಿ ಲೈಕ್ ಮಾಡ್ತಾ ಇದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಾ ಇದೀರಾ. ಆಮೇಲೆ ಸುಮಾರು ಜನ ಹೇಳಿದ್ರಿ ಕಮೆಂಟ್ ಮಾಡ್ಬಿಟ್ಟು, ನಾನು ಗೋಪ್ರೋ ವಿಡಿಯೋ ಮಾಡ್ಬೇಕಾದ್ರೆ ಮಧ್ಯ ಬ್ಲಾಕ್ ಲೈನ್ ಏನೋ ಬರ್ತಾ ಇದೆ ಅಂತೆಲ್ಲ ಹೇಳಿದ್ರಿ. ಅದನ್ನ ಕೂಡ ಎಲ್ಲ ಅವಾಯ್ಡ್ ಮಾಡೋಕ್ಕೆ, ಆಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋ ಸ್ವಲ್ಪ ಬ್ಲರ್ ಆಗಿ ಬರ್ತಾ ಇದೆ ಲೈಟ್ ಆಗಿ, ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾನು ಇವಾಗ ಕ್ಯಾಮ್ರಾನ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಪ್ರತಿಯೊಂದು ಕೂಡ ನೀಟಾಗಿ ತೋರಿಸ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅದರ ಜೊತೆ ಇನ್ನಿಂದ ವ್ಲಾಗ್ಸ್ ಲೇಟ್ ಆಗಲ್ಲ, ಬೇಗ ಬೇಗ ಆಗುತ್ತೆ. ನೋಡ್ಬೋದು ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಗುಲ್ಬರ್ಗಾಗೆ ಹೋಗ್ಬಿಟ್ಟು ಬಂದಾಗ ಆ ವ್ಲಾಗ್ ನನಗೆ ಗುಲ್ಬರ್ಗದಲ್ಲಿ ಎಡಿಟ್ ಮಾಡಕ್ಕೆ ಆಗ್ಲಿಲ್ಲ. ನಮ್ಮ ಮಳೆಯೊಂದು ಕಂಪ್ಯೂಟರ್ ಸರಿ ಇರಲಿಲ್ಲ, ಸೊ ಆಗ್ಲೇ ಇಲ್ಲ. ಈ ತರ ಪ್ರಾಬ್ಲಮ್ ಇರೋದ್ರಿಂದ ನಾವು ಒಂದೊಂದ್ಸಲ ಎಡಿಟಿಂಗ್ ಮಾಡಕ್ಕೆ ಟೈಮೇ ಸಿಗೋದಿಲ್ಲ. ಅದನ್ನು ಕೂಡ ಸಾಲ್ವ್ ಮಾಡಕ್ಕೆ ಮುಂದೆ ಬರೋ ದಿನದಲ್ಲಿ ಲ್ಯಾಪ್ಟಾಪ್ ತಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಇದೇ ಸ್ನೇಹಿತರೆ, ಇದೆಲ್ಲ ತೋರಿಸಬೇಕಾಗಿತ್ತು ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಂತ ಇದ್ದೀನಿ. ಸೊ ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಬ್ಲಾಗ್ ತುಂಬಾ ದೊಡ್ಡದು ಮಾಡೋದು ಬೇಡ. ತುಂಬಾ ಥ್ಯಾಂಕ್ ಯು ಸ್ನೇಹಿತರೆ, ನಿಮ್ದೆಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಇದೇ ತರ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಆದ್ರೆ ಯಾವಾಗಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.